ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ಫಾರೆಸ್ಟ್ ವಾಚರ್ ಅಂತ ಕರೆದಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ವೀಕ್ಷಕ ಅಂತ ಪೋಸ್ಟನ್ನು ಕರೆದಿದ್ದಾರೆ. ಈಗ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. 30/6/2026 ಡೇಟ್ಗೆ ಏನು ಮಾಡಿದಾರಪ್ಪ ಅಂದರೆ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ರಿಯಲ್ ಆದ ನೋಟಿಫಿಕೇಷನ್ ಇದೆ, ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕನ್ನು ಕೊಡ್ತಿದೆ, ನೀವು ಡೌನ್ಲೋಡ್ ಮಾಡಿ ಕೂಡ ನೋಡ್ಬೋದು. ಇದು ಯಾವುದೇ ಫೇಕ್ ಅಲ್ಲ, ಇದು ಆಫಿಷಿಯಲ್ ವೆಬ್ಸೈಟ್ದಲ್ಲಿ ಇರುವಂತಹ ನೋಟಿಫಿಕೇಷನ್ ಆಗೈತಿ. ಫಾರೆಸ್ಟ್ ವಾಚರ್ ಅಥವಾ ಅರಣ್ಯ ವೀಕ್ಷಕರು ಎಷ್ಟು ಹುದ್ದೆಗಳು ಕರೆದಾರಪ್ಪ ಅಂದರೆ 10th ಮ್ಯಾಗ ಐತಿ. ಯಾವ್ಯಾವ ಅರ್ಹತೆಯನ್ನು ಹೊಂದಿರಬೇಕು, ಅದೇ ರೀತಿಯಾಗಿ ಯಾವ್ಯಾವ ಅರ್ಹತೆ ಹೊಂದಿರಬೇಕು, ಹೇಗೆ ಆಯ್ಕೆ ಮಾಡ್ತಾರೆ, ಹೇಗೆ ಅರ್ಜಿ ಸಲ್ಲಿಸುವುದು, ಯಾವಾಗ ಅರ್ಜಿ ಸ್ಟಾರ್ಟ್ ಆಗ್ತೈತಿ ಮತ್ತು ಯಾವಾಗ ಕೊನೆಯ ದಿನಾಂಕ, ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ. ಈಗ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಎಷ್ಟು ವೇಕೆನ್ಸಿ ಕರೆದಿದ್ದಾರಪ್ಪ ಅಂದರೆ ಟೋಟಲಾಗಿ ಅರಣ್ಯ ವೀಕ್ಷಕ ಯಾವ ಪೋಸ್ಟ್ಪ ಅಂದರೆ ಅರಣ್ಯ ವೀಕ್ಷಕ ಎಷ್ಟಪ್ಪ ಅಂದರೆ ಅರಣ್ಯ ವೀಕ್ಷಕ ಎಷ್ಟು ಹುದ್ದೆಗಳಪ್ಪ ಅಂದರೆ 775 ಹುದ್ದೆಗಳು ಪ್ಲಸ್ 25 ಬ್ಯಾಕ್ಲಾಗ್ ಹುದ್ದೆಗಳು. 750 ಪ್ಲಸ್ 25 ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಪ್ಪ ಟೋಟಲ್ ಆಗಿ ಅಂದರೆ 775 ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. 700 ಕೊಟ್ಟಿದ್ದಾರೆ, ನೀವು ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು. 750 ಉಳಿದ ಮೂಲ ಹುದ್ದೆಗಳು ಕಲ್ಯಾಣ ಕರ್ನಾಟಕ 50 ಅರಣ್ಯ ವೀಕ್ಷಕ ಹೊಂದಿದ್ದ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅಂದರೆ ಟೋಟಲಾಗಿ ಎಷ್ಟು ಅದಾವ ಅಂದರೆ 775. ಅದೇ ರೀತಿಯಾಗಿ ಇದು ಅಫಿಷಿಯಲ್ ವೆಬ್ಸೈಟ್ ಐತಿ, ನೀವು ನೋಡ್ಬೋದು. ಈಗ ನೆಕ್ಸ್ಟ್ ಇಲ್ಲಿ ನೋಡ್ಬೋದು 775 ಅಂತ ಮೆನ್ಷನ್ ಮಾಡಿದರೆ. ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದರೆ 775. ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಹುದ್ದೆಗಳು 25, 750 ಖಾಲಿ ಹುದ್ದೆಗಳು. ಟೋಟಲ್ ಆಗಿ 775 ಹುದ್ದೆಗಳು. ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅದಾವಪ್ಪ ಅಂದ್ರೆ ನೋಡ್ಕೊತ ಹೋಗೋಣ. ಯಾವ್ಯಾವ ವೃತ್ತಕ್ಕೆ ಎಷ್ಟೆಷ್ಟು ಅರಣ್ಯ ವೀಕ್ಷಕ ಹುದ್ದೆಗಳ ಸಂಖ್ಯೆ ಖಾಲಿ ಅದಾವು. ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅದಾವ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಯಾವ್ದು ಬರ್ತೈತಪ್ಪ ಅಂದರೆ ಬೆಂಗಳೂರದಾಗ ಎಷ್ಟು ವೇಕೆನ್ಸಿ ಖಾಲಿ ಇದಾವಪ್ಪ ಅಂತ ನೋಡೋಣ. ಈಗ ಬೆಂಗಳೂರಲ್ಲಿ ಟೋಟಲ್ ಆಗಿ ಎಷ್ಟು ಅದಾವಪ್ಪ ಅಂದರೆ 70 ಹುದ್ದೆಗಳು ಖಾಲಿ ಇದಾವು. ನಾನ್ HK ಒಳಗೆ ಎಷ್ಟು ಅದಾವಪ್ಪ ಅಂದರೆ 70 ಹುದ್ದೆಗಳು ಬೆಂಗಳೂರಿನಲ್ಲಿ ಖಾಲಿ ಅದಾವೆ. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಎಷ್ಟು ಅದಾವಪ್ಪ ಅಂದರೆ ನೋಡು, ಬೆಳಗಾವಿನಲ್ಲಿ ಎಷ್ಟು ಅದಾವಪ್ಪ ಅಂದರೆ 42 ಹುದ್ದೆಗಳು ಅದಾವೆ. ಅದರ ರೀತಿಯಾಗಿ ಬೆಳಗಾವಿ ವಿಭಾಗ, ಗೋಕಾಕ್, ಬಾಗಲಕೋಟೆ, ವಿಜಯಪುರ ವಿಭಾಗ, ಸಾಮಾಜಿಕ ಅರಣ್ಯ ವಿಭಾಗ ಬಾಗಲಕೋಟೆ, ಅದೇ ರೀತಿಯಾಗಿ ಸಂಶೋಧನಾ ವಲಯ ವಿಭಾಗ ಬೆಳಗಾವಿ, ಬಾದಾಮಿ ಅಂತ ಹೀಗೆ ಡಿವೈಡ್ ಮಾಡಿದ್ದಾರೆ ಎಲ್ಲೆಲ್ಲಿದಾವ ಅಂತ. ಆದ ನಂತರ ನೆಕ್ಸ್ಟ್ ಬರೋದು ಬಳ್ಳಾರಿಯಲ್ಲಿ ಎಷ್ಟು ವೇಕೆನ್ಸಿ ಖುಲ್ಲದಾವಪ್ಪ ಅಂದರೆ ನೋಡೋದಾದರೆ ಬಳ್ಳಾರಿಯಲ್ಲಿ ಟೋಟಲ್ ಆಗಿ ಎಷ್ಟಪ್ಪ ಅಂದರೆ 17 ಪ್ಲಸ್ 76 ವೇಕೆನ್ಸಿಗಳು ಖುಲ್ಲದಾವೆ. ಅದೇ ರೀತಿಯಾಗಿ ನಾನ್ HK 17, ಅದೇ ರೀತಿಯಾಗಿ HK ಎಷ್ಟಪ್ಪ ಅಂದರೆ 46 ಹುದ್ದೆಗಳು ಖಾಲಿ ಅದಾವು. ನೆಕ್ಸ್ಟ್ ಅದೇ ರೀತಿಯಾಗಿ ಚಾಮರಾಜನಗರ ಎಷ್ಟಪ್ಪ ಅಂದರೆ ಅತಿ ಹೆಚ್ಚಾಗಿ ವೇಕೆನ್ಸಿ ಖಾಲಿ ಇರುವ ವಿಭಾಗ ಯಾವುದಪ್ಪ ಅಂದರೆ ಚಾಮರಾಜನಗರದಲ್ಲಿ ಇದ್ದಾವೆ. 169 ಹುದ್ದೆಗಳು ಖಾಲಿ ಇದ್ದಾವೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಅಪ್ಲೈ ಮಾಡಿ ಕಟ್ಟಪ್ ಸ್ವಲ್ಪ ಕಡಿಮೆ ನಿಲ್ಲುವ ಸಾಧ್ಯತೆ ಐತಿ, ಅದ್ರ ಸಲುವಾಗಿ. ಆದ ನಂತರ ಚಿಕ್ಕಮಗಳೂರು ಎಷ್ಟಪ್ಪ ಅಂದರೆ 56 ಹುದ್ದೆಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಧಾರವಾಡದಲ್ಲಿ ಎಷ್ಟು ಅದಾವಪ್ಪ ಅಂದರೆ ಧಾರವಾಡದಲ್ಲಿ ನೋಡ್ಬೋದು ನೀವು, ಧಾರವಾಡದಲ್ಲಿ 12 ಹುದ್ದೆಗಳು. ಅದೇ ರೀತಿ ಹಾಸನದಲ್ಲಿ 30 ಹುದ್ದೆಗಳು, ಕನ್ನಡದಲ್ಲಿ 60 ಹುದ್ದೆಗಳು, ಕೆನರಾದಲ್ಲಿ 60 ಹುದ್ದೆಗಳು. ಅದೇ ರೀತಿಯಾಗಿ ಕೊಡಗು ಎಷ್ಟು ಅದಾವಪ್ಪ ಅಂದರೆ 32 ಹುದ್ದೆಗಳು ಅದಾವು. ಅದ ನಂತರ ಕಲಬುರಗಿಯಲ್ಲಿ HKದಲ್ಲಿ 4 ಹುದ್ದೆಗಳು ಅದಾವು. ನಾನ್ HKದಲ್ಲಿ ಹುದ್ದೆಗಳು ಖಾಲಿ ಇಲ್ಲ. ಅದೇ ರೀತಿ ಮಂಗಳೂರು ಎಷ್ಟು ಅದಾವಪ್ಪ ಅಂದರೆ 54 ಹುದ್ದೆಗಳು ಖಾಲಿ ಇದಾವು. ಅದ ನಂತರ ಮೈಸೂರಲ್ಲಿ ಎಷ್ಟು ಅದಾವಪ್ಪ ಅಂದರೆ ಎಷ್ಟು ಖುಲ್ಲದಾವಪ್ಪ ಅಂದರೆ ಮೈಸೂರಲ್ಲಿ 120 ಹುದ್ದೆಗಳು. ಸೆಕೆಂಡ್ ಆಲ್ಮೋಸ್ಟ್ ಕಡಿಮೆ. ಫಸ್ಟ್ ಆಫ್ ಆಲ್ ಯಾವುದಪ್ಪ ಅಂದರೆ ಚಾಮರಾಜನಗರ, ಆದ ನಂತರ ಜಾಸ್ತಿ ಪೋಸ್ಟ್ ಇರೋದು ಯಾವುದಪ್ಪ ಅಂದರೆ ಮೈಸೂರು, 120 ಪೋಸ್ಟ್ಗಳು ಖುಲ್ಲದಾವು. ಆದ ನಂತರ ಬರುವುದು ಶಿವಮೊಗ್ಗದಲ್ಲಿ ಎಷ್ಟು ಅದಾವಪ್ಪ ಅಂದರೆ 38 ಹುದ್ದೆಗಳು ಖಾಲಿ ಇದಾವು. ಟೋಟಲ್ ಆಗಿ 700 ಹುದ್ದೆಗಳು ನಾನ್ HK, ಅದೇ ರೀತಿಯಾಗಿ 50 ಹುದ್ದೆಗಳು HK ಆಗಿ ಟೋಟಲ್ ಆಗಿ 750 ಹುದ್ದೆಗಳದು. ಪ್ಲಸ್ ಬ್ಯಾಕ್ಲಾಗ್ ಹುದ್ದೆಗಳು 25, ಟೋಟಲ್ ಆಗಿ 775 ಹುದ್ದೆಗಳದು. ಈಗ ನೆಕ್ಸ್ಟ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವೆ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಈಗ ಕೆಳಗಡೆ ನೋಡ್ತಾ ಹೋಗೋಣ. ಈಗ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು. ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಅಂದರೆ
1 ಆಗಸ್ಟ್ 2026 1 ಆಗಸ್ಟ್ 2026ರಿಂದ ಯಾವಾಗ ಕೊನೆಯ ದಿನಾಂಕಪ್ಪ ಅಂದರೆ 31/8/2026 ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ. ಅದೇ ರೀತಿಯಾಗಿ ನೀವು ಕೂಡ ಟೈಮ್ ಜಲ್ದಿ ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಅದ ನಂತರ ಈಗ ನೆಕ್ಸ್ಟ್ ಬರುವುದು ಯಾವುದಪ್ಪ ಅಂದರೆ ಫೀಸ್ ಎಷ್ಟು, ಅದೇ ರೀತಿಯಾಗಿ ಹೆಂಗೆ ಆಯ್ಕೆ ಮಾಡ್ತಾರೆ, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತಾ ಹೋಗೋಣ. ಅರ್ಜಿ ಸಲ್ಲಿಸುವ ವಿಧಾನ ಹೆಂಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂದ್ರೆ ಇಲ್ಲಿ ಆಫೀಸಿಯಲ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೋಗಿ ನೇಮಕಾತಿ ಅದರಲ್ಲಿ ಹೋಗಿ ಇದರ ವಿಭಾಗ ಹೊರತುಪಡಿಸಿ ಬೇರೆ ಸಲ್ಲಿಸುವ ಅವಕಾಶವಿಲ್ಲ. ಅಂದರೆ ಆನ್ಲೈನ್ದಾಗ ಬಿಟ್ಟರೆ ಆಫ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು. ಆನ್ಲೈನ್ ಅಷ್ಟೇ ಅಪ್ಲಿಕೇಶನನ್ನು ಹಾಕ್ಬೋದು. ಅದ ನಂತರ ನೆಕ್ಸ್ಟ್ ವಿಧಾನ ನೆಕ್ಸ್ಟ್ ಬರೋದು ಅಪ್ಲಿಕೇಶನ್ ಡೇಟ್ ಅರ್ಜಿ ಸಲ್ಲಿಸುವ ನಿಗದಿತ ಪ್ರಾರಂಭಿಕ ದಿನಾಂಕ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಹಿಂಗೆ ಹೇಳಿದಂಗೆ 1 ಆಗಸ್ಟ್ 2026ರಿಂದ ಕೊನೆಯ ದಿನಾಂಕ 31/8/2026 23:50 ಅಂದರೆ 12 ರಾತ್ರಿ 12 ಗಂಟೆ ತನಕ ಇರ್ತೈತಿ. ಅದ ನಂತರ ಫೀ ತುಂಬಕ್ಕೆ ಅರ್ಜಿ ಶುಲ್ಕವನ್ನು ಪಾವತಿಸುವ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 2/9/2026 ಒಂದೆರಡು ದಿವಸ ಅವಕಾಶನ ಕೊಟ್ಟಿರ್ತಾರೆ. ಅದ ನಂತರ ಈಗ ಸಾಮಾನ್ಯವಾಗಿ ಎಷ್ಟೆಷ್ಟು ಅರ್ಜಿ ಶುಲ್ಕ ಎಷ್ಟೆಷ್ಟು ಇದಾವಪ್ಪ ಅಂದ್ರೆ ನೋಡೋಣ ಯಾವ್ಯಾವ ಕಾಸ್ಟ್ಗೆ ಈಗ ಸ್ಟೆಪ್ ಬೈ ಸ್ಟೆಪ್. ಅದ ನಂತರ ಈಗ ಸಾಮಾನ್ಯ ಅದರ ಪ್ರವರ್ಗ 2A 2B 3A ಮತ್ತು 3B ಪ್ರವರ್ಗಗಳಿಗೆ ಸೇರಿದ ಪುರುಷರಿಗೆ ಎಷ್ಟಪ್ಪ ಅಂದರೆ 200 ರೂಪಾಯಿ ಐತಿ. ಅದೇ ರೀತಿಯಾಗಿ ಮಹಿಳೆಯರಿಗೆ ಎಷ್ಟಪ್ಪ ಅಂದರೆ 100 ರೂಪಾಯಿ ಐತಿ. ಆದ ನಂತರ ಪರಿಶಿಷ್ಟ ಜಾತಿ SC STಗಳಿಗೆ ಮತ್ತು ಪ್ರವರ್ಗ 1ಗೆ ಎಷ್ಟಪ್ಪ ಅಂದರೆ ಎಷ್ಟೈತಪ್ಪ ಅಂದರೆ ಪುರುಷರಿಗೆ 100 ರೂಪಾಯಿ ಐತಿ. ಅದೇ ರೀತಿಯಾಗಿ ಮಹಿಳೆಯರಿಗೆ 50 ರೂಪಾಯಿ ಐತಿ. ಅದ ನಂತರ ನೆಕ್ಸ್ಟ್ ಅರ್ಜಿ ಪಾವತಿ ವಿಧಾನ. ಅರ್ಜಿ ಹೆಂಗೆ ಪಾವತಿ ಆನ್ಲೈನ್ ಮೂಲಕ ಪೇಮೆಂಟನ್ನು ಮಾಡ್ಬೋದು. UPI ನಿಫ್ಟ ಕ್ರೆಡಿಟ್ ಕಾರ್ಡ ಡೆಬಿಟ್ ಕಾರ್ಡ ಇಂಟರ್ನೆಟ್ ಮುಖಾಂತರ ನೀವು ಆನ್ಲೈನ್ ಪೇಮೆಂಟ ಮಾಡಬೇಕು. ಆದ ನಂತರ ಬರೋದು ನೆಕ್ಸ್ಟ್ ಅರಣ್ಯ ವೀಕ್ಷಕರ ಹುದ್ದೆ ವಿವರ ಅಂದರೆ ವೇತನ ಶ್ರೇಣಿ ಎಷ್ಟು ಕೊಡ್ತಾರಪ್ಪ ಅಂದರೆ ಪೇಮೆಂಟ ಸ್ಟಾರ್ಟಿಂಗ 27,500ದಿಂದ 46,675 ತನಕ ಆಗ್ತೈತಿ ಅರಣ್ಯ ವೀಕ್ಷಕರು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಅರ್ಹತೆ ಏನಿರ್ಬೇಕಪ್ಪ ಅಂದರೆ ಇದಕ್ಕೆ ಎಲಿಜಿಬಿಲಿಟಿ ಏನು ಬೇಕಪ್ಪ ಅಂದರೆ ಈ ಭಾರತ ನಾಗರಿಕ ಇರಬೇಕು ಮತ್ತು ಅಂದರೆ ದೈಹಿಕ ಅನರ್ಹರಾಗಿರ ಒಂದು ವೈದ್ಯಕೀಯ ಮಂಡಳಿ ವರದಿ ಮೇಲೆ ಅನರ್ಹರಾಗಬಹುದಾಗಿ ತಿರಸ್ಕರಿಸುವ ಪೂರ್ಣ ವಿಚಲತೆ ಅಂದರೆ ದೈಹಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಇರಬಾರ್ದು. ಆದ ನಂತರ ಮಾನಸಿಕ ದೈಹಿಕ ಆರೋಗ್ಯವಂತನಾಗಿರಬೇಕು, ಯಾವುದೇ ರೀತಿಯಾದಂಥ ಸಮಸ್ಯೆ ಇರಬಾರ್ದು. ವಿದ್ಯಾರ್ಥಿ ಏನಪ್ಪ ಅಂದ್ರೆ SSLC ಪಾಸ್ ಆಗಿರಬೇಕು. ಅಭ್ಯರ್ಥಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿದ SSLC ಅಥವಾ SSLC ವಿದ್ಯಾರ್ಥಿ ಅರ್ಜಿ ಸಲ್ಲಿಸುವ ಮೇಲೆ ನಿಗದಿತ ಕೊನೆಯ ದಿನಾಂಕದೊಳಗಾಗಿ ಉತ್ತೀರ್ಣರಾಗಿರಬೇಕು. ಅಂದರೆ ಲಾಸ್ಟ್ ಡೇಟ್ ಒಳಗಡೆ SSLCಯನ್ನು ಮುಗಿಸಿರ್ಬೇಕು. ಆ ವಿದ್ಯಾರ್ಥಿಗಳು ಇದನ್ನು ಅಪ್ಲಿಕೇಶನ್ನ ಹಾಕ್ಬೋದು. SSLC ಉತ್ತೀರ್ಣರಾಗಿರಬೇಕು. ಆದ ನಂತರ ಬರುವುದು ನೆಕ್ಸ್ಟ್ ಹೇಗೆ ಆಯ್ಕೆ ಮಾಡ್ತಾವೆ ವಯೋಮಿತಿ ಎಷ್ಟಪ್ಪ ಅಂದರೆ ಮಿನಿಮಮ್ 18 ಇಯರ್ ಆಗಿರಬೇಕು ಅಂತ. ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂದರೆ ಕಾಸ್ಟ್ ವೈಸ್ದಾಗ ನೋಡ್ಬೋದು ನೀವು ಇಲ್ಲಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 30, ಅದೇ ರೀತಿಗೆ 2A 2B 3A 3B ಎಷ್ಟಪ್ಪ ಅಂದರೆ 32, ಅದೇ ರೀತಿ SC ST ಮತ್ತು ಪ್ರವರ್ಗ 1ಗೆ 33 ವರ್ಷ ನಿಗದಿಪಡಿಸಿದ್ದಾರೆ. ಅದೇ ನಂತರ ನೆಕ್ಸ್ಟ್ ಬರುವುದು ಅರಣ್ಯ ವಯೋಮಿತಿ ಸಡಿಲಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅವ್ರಿಗೆ ಏಜ್ ರಿಲ್ಯಾಕ್ಸನ್ನು ಮಾಡ್ತಾರೆ. ಅದ ನಂತರ ಈಗ ನೆಕ್ಸ್ಟ್ ನೀವು ಆಯ್ಕೆ ವಿಧಾನ ಹೆಂಗೆ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ನೇಮಕಾತಿ ಆಯ್ಕೆ ವಿಧಾನ ಹೆಂಗೆ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಆನ್ಲೈನ್ ಎಲೆಕ್ಟ್ರಾನಿಕ್ ವರ್ಗದ ಸ್ವೀಕರಿಸ ಅರ್ಜಿ ವಿದ್ಯಾರ್ಥಿಗಳ ಬರ್ಚಿದ ಅಂದ್ರೆ SSLC ಅಂಕಗಳನ್ನು ಗಳಿಸಿರ್ತೀರಿ. ಅದನ್ನ ನೋಡಿ ಏನು ಮಾಡ್ತಾರಪ್ಪ ಅಂದರೆ 1:20 ಒಂದು ಪೋಸ್ಟ್ಗೆ 20 ಜನ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅದಕ್ಕಪ್ಪ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PSTಗೆ ಸೆಲೆಕ್ಟ್ ಮಾಡ್ತಾರೆ. ಒಂದು ಪೋಸ್ಟ್ಗೆ 20 ಜನನ. ಆದ ನಂತರ ಅಲ್ಲಿ ಒಂದು ಪೋಸ್ಟ್ಗೆ 20 ಜನ ಕರೀತಾರೆ. ಅಲ್ಲಿ ಫಿಸಿಕಲ್ನ ಮಾಡ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅದರಲ್ಲಿ ಯಾರು ಉತ್ತೀರ್ಣ ಆಗ್ತಾರಂತ ಅವ್ರನ್ನ ಅದನ್ನ ಮತ್ತು ನೆಕ್ಸ್ಟ್ ಅಂತ ಫಿಸಿಕಲ್ ಸ್ಟ್ಯಾಂಡರ್ಡ್ ಶಾರೀರಿಕ ಮಾನದಂಡಗಳಿಗೆ ಅಂದರೆ ಇಲ್ಲಿ ಕರೀತಾರೆ. ಪುರುಷರ ಅಭ್ಯರ್ಥಿಗಳಂದ್ರೆ ಶಾರೀರಿಕ ಮಾನದಂಡ ಅಂದರೆ ಫಿಸಿಕಲ್ ಹೆಂಗಿರ್ತೈತಪ್ಪ ಅಂದರೆ ಯಾವ್ಯಾವ ಇರ್ತಾವಪ್ಪ ಅಂದ್ರೆ ಇಲ್ಲಿ ನೋಡೋಣ ಏನೇನು ಕೊಟ್ಟಿದ್ದಾರೆ. ಪುರುಷರಿಗೆ ಏನೇನಪ್ಪ ದೇಹದಾಢ್ಯತೆ ಅಭ್ಯರ್ಥಿ ಅಂದರೆ ಎತ್ತರ ಎಷ್ಟು ಇರಬೇಕು ಅಂದರೆ 163 ಇರಬೇಕು. ಕನಿಷ್ಠ
ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಇದೆ ಅಂದರೆ ಎಷ್ಟಪ್ಪ ಅಂದರೆ 152. ಸಾಮಾನ್ಯ ಸ್ಥಿತಿ ಕನಿಷ್ಠ 79 ಎದೆ ಸುತ್ತಳತೆ, ಎದೆಯ ಸುತ್ತಳತೆ. ಅದ ನಂತರ ಎದೆ ಹಿಗ್ಗುವಿಕೆ 5 ಸೆಂಟಿಮೀಟ್ರ್. ಇದು ಅರಣ್ಯ ಬುಡಕಟ್ಟು ಇದ್ದ ಅಂದ್ರೆ ಅಷ್ಟೇ ಸಂಬಂಧ ಬರ್ತೈತಿ, ಇಲ್ಲಾಂದ್ರೆ ಇಲ್ಲ. ಆದ ನಂತರ ಈಗ ಮಹಿಳೆಯರಿಗೆ ಹೆಂಗಪ್ಪ ಅಂದ್ರೆ ಮಹಿಳೆಯರಿಗೆ ಎತ್ತರ 150 ಮೀಟ್ರ್, ಆದ ನಂತರ ಸೆಂಟಿಮೀಟ್ರ್. ಆದ ನಂತರ ಕನಿಷ್ಠ ತೂಕ 40 kg ಇರಬೇಕು. ಅದ್ರ ಮುಖಾಂತರ ಅವರ ಆಯ್ಕೆಯನ್ನು ಮಾಡ್ತಾರೆ. ಆದ ನಂತರ ನೆಕ್ಸ್ಟ್ ಬರೋದು ದೃಷ್ಟಿ ಸಾಮರ್ಥ್ಯವನ್ನು ಹೊಂದಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೋಬೋದು. ಸ್ಕ್ರೀನ್ಶಾಟ್ ಕೂಡ ಹೊಡ್ಕೊಳ್ಳಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಫೋಟೋ ಇದೆ, ಅದನ್ನ ನೋಟಿಫಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಕೂಡ ಮಾಡ್ಬೋದು. ಅದ ನಂತರ ಬರುವುದು ಶ್ರವಣ ದೋಷ. ಅದೇನು ಮಾಡ್ತಾರೆ, ದೈಹಿಕ ತಾಳ್ಮೆಗೆ ಪರೀಕ್ಷೆ. ದೈಹಿಕ ತಾಳ್ಮೆಗೆ ಅದು ಮುಗಿತಂದ್ರೆ ಆದ ನಂತರ ಯಾವ್ದು ಬರುತ್ತಪ್ಪ ಅಂದರೆ ಫಿಸಿಕಲ್ ಎಂಡೋರ್ಸ್ಮೆಂಟ್ ಟೆಸ್ಟ್, ಅಂದರೆ ಫಿಸಿಕಲ್ ದೈಹಿಕ ತಾಳ್ವಿಕೆ ಪರೀಕ್ಷೆ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ ಅಂದರೆ SSLC ಮ್ಯಾಗ ಮೆರಿಟ್ ಬಿಡ್ತಾರೋ, ಆದ ನಂತರ PET ಕರಿತಾರೋ. ಆದ ನಂತರ ಯಾವ್ದು ಮಾಡ್ತಾರಂದರೆ ಅದರಲ್ಲಿ ಯಾರು ಪಾಸ್ ಆಗ್ತಾರಪ್ಪ ಅಂದರೆ ಹೈಟ ವೇಟ ಏನು ಚೆಕ್ ಮಾಡ್ತಾರೋ, ಅದ್ರಾಗ ಕ್ವಾಲಿಫೈಡ್ ಆದವ್ರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಈಗ ದೈಹಿಕ ತಾಳ್ವಿಕೆ ಪರೀಕ್ಷೆಗೆ ಕರಿತಾರೆ. ಪುರುಷರ ಅಂದ್ರೆ 1600 ಮೀಟ್ರ್ ಇರ್ತೈತಿ, 7 ನಿಮಿಷನಾಗ ಓಡಬೇಕು. ಅದರಿಂದ ಮಹಿಳಾ ಅಭ್ಯರ್ಥಿಗೆ 1000 ಮೀಟ್ರ್ ಇರ್ತೈತಿ, 6 ನಿಮಿಷದಾಗ ಪೂರ್ಣಗೊಳಿಸ್ಬೇಕು. ಅದಂತ ಫಿಸಿಕಲ್ ಎಫೆಕ್ಟಿವ್ನೆಸ್ ಟೆಸ್ಟ್ ಅಂದರೆ ದೈಹಿಕ ಸಮರ್ಥತೆ ಪರೀಕ್ಷೆ ಇರ್ತೈತಿ. ಇದು ಅದಾಗ್ಬೇಕು. ನೆಕ್ಸ್ಟ್ ಇದಕ್ಕೆ 100 ಮೀಟ್ರ್ ಓಟ 15 ಸೆಕೆಂಡ್ದಾಗ ಪುರುಷರ, ಅದೇ ರೀತಿಯಾಗಿ ಮಹಿಳೆಯರ 18.5 ಮತ್ತು ಮಾಜಿ ಸೈನಿಕರಾಗಿರ್ಬೋದು 18.5 ಸೆಕೆಂಡ್ಗಳಲ್ಲಿ ಪಾಸ್ ಆಗಬೇಕು. ಎತ್ತರ ಜಿಗಿತ 1.20 ಮೀಟ್ರ್, 0.90 ಮೀಟ್ರ್. ಅದ ನಂತರ ಉದ್ದ ಜಿಗಿತ ಎಷ್ಟಪ್ಪ ಅಂದರೆ 3.80 ಮೀಟ್ರ್, 2.50 ಮೀಟ್ರ್. ಅದೇ ರೀತಿಯಾಗಿ ಶಾರ್ಟ್ ಪುಟ 16 LB ಮತ್ತು 8 LB ಇರ್ತಾವೆ. 5.60 ಮೀಟ್ರ್ ಮತ್ತು 3.76 ಮೀಟ್ರನ್ನ ಒಗಿಬೇಕು. ಮಹಿಳಾ ಮತ್ತು ಮಾಜಿ ಸೈನಿಕರಿದ್ರೆ ಇದು ಕ್ವಾಲಿಫೈಡ್ ಆಗಬೇಕು, ಇಲ್ಲಾಂದ್ರೆ ಪುರುಷರಿದ್ರೆ ಇದೇ ಆಗಬೇಕು. ಅದ ನಂತರ 800 ಮೀಟ್ರ್ 200 ಮೀಟ್ರ್ 2 ನಿಮಿಷ 50 ಸೆಕೆಂಡ್ದಾಗ ಪೂರ್ಣಗೊಳಿಸ್ಬೇಕು. ಆದ ನಂತರ ಇದು ಮಹಿಳೆಯರಿಗೆ ಮಾತ್ರ ಐತಿ, 40 ಸೆಕೆಂಡ್ನಾಗ 200 ಮೀಟ್ರ್ ಓಡಬೇಕು. ಆದ ನಂತರ ನೆಕ್ಸ್ಟ್ ಬರೋದೀಗ ಯಾವತ್ತಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತವಪ್ಪ ಅಂದರೆ ಮೆರಿಟ್ ಪಟ್ಟಿ ದೈಹಿಕ ತಾಳ್ಮೆಗೆ ಪರೀಕ್ಷೆ, ಫಿಸಿಕಲ್ ದೈಹಿಕ ಸಾಮರ್ಥ್ಯ ಅಭ್ಯರ್ಥಿ SSLC ಅಥವಾ ತತ್ಸವ ಪರೀಕ್ಷೆ ಗಳಿಸಿದ ಅಂಕ ಆಧಾರದ ಮೇಲೆ ಅಭ್ಯರ್ಥಿಯರು ಉತ್ತಮ ಮಟ್ಟದ ಮೆರಿಟ್ ಪಟ್ಟಿ ಅಂದ್ಬಿಟ್ಟು ಅಂದರೆ ಎಲ್ಲ ಥರ ಪಾಸ್ ಆಗ್ಬೇಕು. SSLC ಅಂಕ ಯಾರು ಜಾಸ್ತಿ ತೊಗೊಂಡಿರ್ತಾರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇದನ್ನ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ ಎಲ್ಲರೂ ಅಪ್ಲೈ ಮಾಡಿರಿ. ಇದ್ರಿ ಫೀಸ್ ಭಾಳ ಎಲ್ಲ 200 ಐತಿ ಅಂತ ಹೇಳ್ಕೊತಾ. ಕನ್ನಡ ಮಾಧ್ಯಮ ಇದ್ರೆ ಅದನ್ನ ಹಾಕ್ಬೋದು, ಇಲ್ಲ ಗ್ರಾಮೀಣ ಮಾಧ್ಯಮ ಇದ್ರೆ ರಿಸರ್ವ್ ಇರ್ತಾವೆ, PDP ರಿಸರ್ವ್ ಇರ್ತಾವೆ. ಅದ ನಂತರ ಇದು ಆಫಿಷಿಯಲ್ ವೆಬ್ಸೈಟಲ್ಲಿ ಇದನ್ನು ಸೈನ್ ಕೂಡ ಮಾಡಿದ್ದಾರೆ, ನೀವು ನೋಡ್ಬೋದು. ಅದೇ ರೀತಿಯಾಗಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ಪ ಅಂದರೆ 1/8/26 ಇಂದ ಟು 31/8/2026 ಲಾಸ್ಟ್ ಡೇಟಾ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಕೂಡ ಐತಿ. ನೀವು ಮಿನಿಮಮ್ ಆಗಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿರ್ಬೇಕಪ್ಪ ಅಂದರೆ 80+ ಮಾರ್ಕ್ಸ್ ತೊಗೊಂಡ್ರಿ ಅಂದರೆ ಅಪ್ಲೈ ಮಾಡ್ಬೋದು. ಹೆಚ್ಚು ಚಾಮರಾಜನಗರದಲ್ಲಿ ಜಾಸ್ತಿ ಕಟಪ್ ಕಡಿಮೆ ನಿಲ್ಲುವ ಸಾಧ್ಯತೆ ಐತೆ. ಅದ್ರ ಸಲುವಾಗಿ ಎಲ್ಲರೂ ಅಲ್ಲೇ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನನ್ನ ಇನ್ನೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂಥ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ